ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮಗೆ ರಜಾ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಒಂದು 3-4 ಡೇಸ್ ಆಯಿತು ರಜಾ ಸ್ಟಾರ್ಟ್ ಆಗಿ. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ 1-2-3 ಡೇಸ್ ಅಂತೂ ಚೆನ್ನಾಗಿ ರೆಸ್ಟ್ ಮಾಡಿದೆ. ಸೊ ರೆಸ್ಟ್ ಎಲ್ಲ ಮಾಡಿ ಇವಾಗ ಮತ್ತೆ ಬ್ಯಾಕ್ ಟು ಟ್ರ್ಯಾಕ್ ಎಲ್ಲ ವೀಡಿಯೋಸ್ ಮಾಡಬೇಕು ಅಂತಲೇ ಮಾಡ್ತಾ ಇರೋದು. ಸೊ ದಿಸ್ ಟೈಮ್ ಒಂದು ಸ್ವಲ್ಪ ಏನಾದರೂ ಪ್ರೊಡಕ್ಟಿವ್ ಆಗಿರಬೇಕು. ಈ ಸತಿ ಹಾಲಿಡೇಸ್ ಎಲ್ಲ ಟೈಮ್ ಥರ ವೇಸ್ಟ್ ಮಾಡೋದು ಬೇಡ, ಈ ಸತಿ ಪ್ರೊಡಕ್ಟಿವ್ ಆಗಿ ಇರಲೇಬೇಕು ಅಂತ ಡೈಲಿ ಬೇಗ ಎದ್ದೇಳ್ತಾ ಇದ್ದೀನಿ. ಸೊ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ವೀಡಿಯೋಸ್ ಆಗಿರಲಿ, ಎಡಿಟ್ ಮಾಡೋದಾಗಿರಲಿ ಎಲ್ಲನೂ ಮಾಡಬೇಕು ಈ ಸತಿ ಅಂತಲೇ ಮಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಲೆಟ್ಸ್ ಸಿ ಹೇಗಾಗುತ್ತೆ ಏನು ಅಂತ. ಸೊ ಇವಾಗ ಜಸ್ಟ್ ಎದ್ದು ಒಂದು 5-10 ಮಿನಿಟ್ಸ್ ಆಯಿತು ಅಷ್ಟೇ. ಒಂದು ಸ್ವಲ್ಪ ಫೋನೆಲ್ಲ ನೋಡಿದೆ. ಫಸ್ಟ್ ಆದರೆ ಕುತ್ಕೊಬಿಡ್ತಿದ್ದೆ, 1-2 ಅವರ್ ನೋಡ್ತಾ ಇದ್ದೆ ಕುತ್ಕೊಂಡು. ಬಟ್ ಇಲ್ಲ, ಇವತ್ತು ಸ್ವಲ್ಪ ಇದ್ಮೇಲೆ ಕಡಿಮೆ ಮಾಡಬೇಕು ಅಂತಲೇ ಇವಾಗ ಎದ್ದು ಒಂದು 10 ಮಿನಿಟ್ಸ್ ನೋಡಿದೆ. ಒಂದೇ ಸತಿ ಬಿಡೋಕ್ಕಾಗೋದಿಲ್ಲ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬೆಡ್ ಮಾಡಬೇಕು. ಇಲ್ಲಿ ಒಂದು ಸ್ವಲ್ಪ ಮೆಸ್ ಆಗಿದೆ, ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಇನ್ನೇನು ಮಾಡೋದು ನೋಡೋಣ ಬನ್ನಿ. ನನಗೂ ಗೊತ್ತಿಲ್ಲ, ಹಂಗೆ ಫ್ಲೋಲ್ಲಿ ಹೋಗೋದು ಅಂತ ಹೋಗ್ತಾಯಿದ್ದೀನಿ. ಫಸ್ಟ್ ಬೆಡ್ ಮಾಡಬೇಕು. ನಾನು ಒಬ್ಬಳೇ ಮಲ್ಗೋದಿಲ್ಲಿ. ಸೊ ನಂದೊಂದು ಕ್ಲಿಯರ್ ಮಾಡಿಬಿಟ್ರೆ ಸರಿ ಆಗುತ್ತೆ. ನೋಡಿ, ಇಷ್ಟು ಬುಕ್ಸು ಎಲ್ಲ ಹಾಕೋದು. ಸೊ 3-4 ಡೇಸ್ ಆಯಿತು. ಎಕ್ಸಾಮ್ ಆದ ತಕ್ಷಣ ಎಲ್ಲನೂ ಕ್ಲಿಯರ್ ಮಾಡಿ ಇಟ್ಟಿದ್ದೆ. ಅದನ್ನೆಲ್ಲ ಹಾಕಬೇಕು ಅಂತ. ಇನ್ನೂ ಯಾರೂ ಬಂದಿಲ್ಲ. ಅಲ್ಲಿ ಪೇಪರವ್ರು ಬರ್ತಾರಲ್ವ, ಸೊ ಅವ್ರು ಬಂದಾಗ ಅಷ್ಟೇ ಹಾಕ್ಬಿಡೋಣ. ಸಿಕ್ಕಾಬಿಟ್ಟೆ ಇತ್ತು ಬುಕ್ಸು. ಫಸ್ಟ್ ಟೈಮಿನಾಗ ನಾನು ಹಾಕೇ ಇಲ್ಲ ಸುಮಾರು ಬುಕ್ಸು. ಸೊ ಎಲ್ಲನೂ ಹಾಗೆ ಇಟ್ಕೊಂಡಿದ್ದೆ. ಇವತ್ತು ಬಂದರೆ ಇವತ್ತಾದರೂ ಹಾಕ್ಬಿಡ್ತೀನಿ. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ರೂಮ್ ಡೆಕೋರೇಟ್ ಮಾಡಬೇಕು ಅಂತ ಆಯ್ತು ಅಲ್ವಾ. ಸೊ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಮಿಸ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ. ಪ್ರಾಪರಾಗಿ ಮಾಡೋಣ ಅಂತ. ಇವತ್ತು ನಾಳೆ ಅನ್ನೋಷ್ಟರೊಳಗೆ ರೂಮ್ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಟೇಬಲೆಲ್ಲ ಕ್ಲಿಯರ್ ಮಾಡಬೇಕು. ನಾನೇ ಒಂದು ಸ್ವಲ್ಪ ಮಿಸ್ ಆಗಲಿ ಅಂತ ಬಿಟ್ಟಿದ್ದೀನಿ ಇವಾಗ. ಫಸ್ಟ್ ಆದರೆ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೋತಾ ಇದ್ದೆ. ಬಟ್ ಡೆಕೋರೇಷನ್ ಮಾಡಬೇಕು ಅಂತ ಸ್ವಲ್ಪ ಮಿಸ್ ಆಗಲಿ ಬಿಡು ಅಂತಲೇ ಸುಮ್ಮನಾಗಿದ್ದೀನಿ. ಇದು ನೋಡಿ ಗೈಸ್, ಪುಟ್ಟದ್ದು. ಇದನ್ನೆಲ್ಲ ನಾನು ಮೀಶೋಲ್ಲಿ ತರಿಸಿರೋದು. ಇದನ್ನೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ. ಮತ್ತು ಇದು ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ದೆ ಎಡಿಟಿಂಗಿಗೆ, ಅದಕ್ಕೆ ಇದೆಲ್ಲ ಹಾಗೇ ಇದೆ. ಮತ್ತು ಇಲ್ಲಿ ಇದು ನಾನು ಮೊನ್ನೆ ತರಿಸ್ಕೊಂಡಿರೋದು. ಸೊ ಇದ್ರ ಬಗ್ಗೆ ಎಲ್ಲ ಯಾವಾಗಾದ್ರೂ ಬೇಕಂದರೆ ಹೇಳ್ತೀನಿ. ಇದನ್ನ ನನಗೆ ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ. ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಆನ್ ಮಾಡಬೇಕು. ಸೊ ಫ್ಲ್ಯಾಶ್ ಲೈಟ್ ತೋರಿಸ್ತೀನಿ ರೀ. ಸೊ ವಿತೌಟ್ ಹೀಗಿದೆ ಅಲ್ವಾ. ಸೊ ಬಂದರೆ ಈ ಥರ ಚೆನ್ನಾಗಿದೆ. ಇದರಲ್ಲೂ ಕೂಡ ಒಂದಿಷ್ಟು ಮೋಡ್ಸ್ ಎಲ್ಲ ಇದೆ. ಈ ಥರ ಚೆನ್ನಾಗೇ ಇದೆ ಇದು. ಸೊ ಇದು ಮೌಸು, ಟ್ರೈಪೋಡು, ಮತ್ತು ಇದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ಅಂತ ಒಂದಿಷ್ಟು ಬಾಕ್ಸ್ ತರಿಸಿದ್ದೀನಿ. ಸೊ ಅದನ್ನೆಲ್ಲ ಮಾಡಿ ತೋರಿಸೋಣ ಅಂತಲೇ ಹೀಗೆ ಇಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಇದು ಡೈಲಿ ತಿನ್ನೋಕ್ಕೆ. ಸೊ ಇಷ್ಟಿದೆ. ಇವಾಗ ಬನ್ನಿ ವೀಡಿಯೋ ಎಡಿಟ್ ಮಾಡಬೇಕು. ಸೊ ಸ್ವಲ್ಪ ಸೆಟಪ್ ಮಾಡ್ಕೊಳ್ಳೋಣ. ಲ್ಯಾಪ್ಟಾಪೆಲ್ಲ ಇಲ್ಲೇ ಇದೆ. ಲ್ಯಾಪ್ಟಾಪ್ನ ತೆಗೆದು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊತೀನಿ. ಆಗ್ತಾಯಿದೆ. ಇವಾಗ ಟೈಮ್ ಬಂದು 7:35 ಆಗಿದೆ. ಸೊ ಒಂದು 8:30 ತನಕ ಕುತ್ಕೋತೀನಿ. ಮತ್ತು ಆಮೇಲೆ ಮಧ್ಯಾಹ್ನ ಹಾಗೆ ಮಾಡ್ತೀನಿ. ಸೊ ಹಾಫ್ ಆನ್ ಅವರ್ ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಸ್ಟ್ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಗೈಸ್, ಟೈಮ್ ಬಂದೀಗ 9 ಆಗಿದೆ. ಸೊ ಮಾಡ್ತಾ ಇದ್ದೆ, ನಿದ್ದೆ ಬರ್ತಾ ಇದೆ. ಇವಾಗ ಸ್ವಲ್ಪ ಲೈಟಾಗಿ ಸೊ ಸಾಕು ಅಂತ ಎತ್ತಿಡ್ತೀನಿ. ಆಲ್ಮೋಸ್ಟ್ ಎಷ್ಟು 7:45ಗೇನೋ ನಾನು ಸ್ಟಾರ್ಟ್ ಮಾಡಿದ್ದು. 9 ಆಗಿದೆ. ಸೊ ಸಾಕು. ಆಲ್ಮೋಸ್ಟ್ 1 hour 15 minutes ಕೂತಿದ್ದೀನಿ. ಇನ್ನೂ ಇದೆ ಮಾಡೋದು. ಆಮೇಲೆ ಒಂದು ಸ್ವಲ್ಪ ಮಾಡ್ತೀನಿ. ಇವಾಗ ಎದ್ದು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಫ್ರೆಶಪ್ ಆಗಿ ಟಿಫನ್ ಮಾಡಬೇಕು.
10 ಒಳಗಡೆ ಎಲ್ಲ ಟಿಫನ್ ಆಗುತ್ತೆ. ಸೊ ಟಿಫನ್ ಮಾಡಿ ಆಮೇಲೆ ನನಗೆ ಯಾಕೋ ಒಂದು ಸ್ವಲ್ಪ ಅಲರ್ಜಿ ಥರ ಆಗಿಬಿಟ್ಟಿದೆ. ಇಲ್ಲೆಲ್ಲ ಥರ ಇಚ್ಚಿಂಗ್ ಆಗಿ ರೆಡ್ಡಾಗಿ ಮಾರ್ಕ್ ಆಗ್ತಾ ಇದ್ದಾವೆ. ಸೊ ಹೋಗಿ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಬರ್ಬೇಕು, ಅಲರ್ಜಿ ಟ್ಯಾಬ್ಲೆಟ್ಸು. ಸೊ ಇಷ್ಟಿದೆ ಕೆಲಸ. ಇವಾಗ ಏನಾದರೂ ಒಂದು ಸ್ವಲ್ಪ ಕೆಲಸ ಇದೆ, ಕಸ ಗುಡಿಸ್ಬೇಕು. ಕೆಲಸ ಮಾಡಿ ಆಮೇಲೆ ಫ್ರೆಶಪ್ ಆಗಿ ಟಿಫನ್ ಮಾಡಬೇಕು. ಇವತ್ತು ಮಂಗಳವಾರ ಬೇರೆ. ಸೊ ಇವತ್ತು ಪೂಜೆ ಗೀಜೆ ಎಲ್ಲ ನಮ್ಮನೇಲಿ ವಾರ ಇವತ್ತು. ಸೊ ಪೂಜೆ ಮಾಡ್ತಾರೆ. ತಲೆಸ್ನಾನ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಲೆಟ್ಸಿ ಏನಾಗುತ್ತೆ ಅಂತ. ಎಣ್ಣೆ ಹಾಕಿಲ್ಲ, ಎಣ್ಣೆ ಹಾಕಬೇಕು. ಅದೇ ಇರೋದು ಪ್ರಾಬ್ಲಮ್. ನೆನ್ನೆ ಹಾಕ್ಬಿಟ್ಟಿದ್ರೆ ಇವತ್ತು ಆರಾಮಾಗಿ ಮಾಡ್ಬೋದಿತ್ತು. ಇವತ್ತು ಹಾಕಿದ್ರೆ 1-2 ಡೇಸ್ ಇರಲಿ ಅಂತ ಅನಿಸುತ್ತೆ ಎಣ್ಣೆ. ಸೊ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇವಾಗ ಆಯಿತು. ಇನ್ನೊಂದು ಸ್ವಲ್ಪ ಇದೆ. ಅದು ಸ್ಕ್ರೀನ್ ನೋಡ್ತಾ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ. ಅದಕ್ಕೆ ಸ್ವಲ್ಪ ಎತ್ತಿಟ್ಟು ಆಮೇಲೆ ಮತ್ತೆ ಟಿಫನ್ ಆದಮೇಲೆ ಒಂದು ಸ್ವಲ್ಪ ಕುತ್ಕೊತೀನಿ. ಇವಾಗ ಹೋಗಿ ಟಿಫನ್ ಮಾಡಬೇಕು. ಏನು ಮಾಡಿದ್ದಾರೆ ಏನು ಗೊತ್ತಿಲ್ಲ, ನೋಡೋಣ ಬನ್ನಿ. ಗೈಸ್ ಆಗಲೇ ಮಾತಾಡಿದ್ದು ಸಾಕಷ್ಟು ಡಿಫರ್ ಆಗಿದೆ ಅಲ್ಲ. ನಾನು ಚೆಕ್ ಮಾಡಿದೆ ಇವಾಗ. ಲೈಕ್ ಅದೇನಾಗ್ತಿದೆ ಅಂದರೆ ಸ್ಲೋ ಮೋಷನ್ ಸ್ಟಾರ್ಟ್ ಆಗ್ತಿತ್ತು. ಆ್ಯಂಡ್ ನಾನು ಎಲ್ಲೇ ಹುಡ್ಕಿದ್ರೆ ಅದು ಆಫ್ ಮಾಡೋ ಆಪ್ಷನ್ ನನಗೆಲ್ಲೂ ಕಾಣ್ತಾ ಇರಲಿಲ್ಲ. ಎಲ್ಲ ಕಡೆಯಿಂದ ರಿಸರ್ಚ್ ಮಾಡಿ ಏನೂ ಸಿಗ್ತಾ ಇಲ್ಲ ನನಗೆ ಸೆಟ್ಟಿಂಗ್ಸ್ ಎಲ್ಲ ಅದನ್ನ ಆಫ್ ಮಾಡೋಕ್ಕೆ. ಬಟ್ ಅದೇನಂದರೆ ರೆಕಾರ್ಡ್ ಆಗ್ತಾ ಇದೆ. ಬಟ್ ಮಧ್ಯ ಫ್ರೇಮ್ ಸೆಟ್ ಏನಂದರೆ ಡ್ರಾಪ್ ಆಗಿ ಸ್ಲೋ ಮೋಕ್ ಟರ್ನ್ ಆಗ್ತಾ ಇತ್ತು. ಸೊ ಎಲ್ಲ ಕಡೆಯಿಂದ ಜುಗಾಡ್ ಮಾಡಿ ಹುಡುಕಿದ್ದೀನಿ. ಐ ಥಿಂಕ್ ಇವಾಗಿಂದ ಬರಲ್ಲ ಅದು ಅಂತ. ಯಾಕಂದರೆ ಬೇರೆ ಒಂದಿಷ್ಟು ಚಾಟಿಪಿಟಿ ಹೋಗಿ ತಲೆ ತಿಂದು ಬೇರೆ ಆಪ್ಷನ್ಸ್ ಎಲ್ಲ ಹುಡ್ಕೊಂಡು ಬಂದಿದ್ದೀನಿ. ಇವಾಗ ಇದಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿದೆ, ಆಗಿರಲಿಲ್ಲ. ಸೊ ಐ ಹೋಪ್ ಈಗಿಂದ ಆಗೋದಿಲ್ಲ. ಸೊ ಇವಾಗ ಆಯಿತು, ಕೆಲಸ ಎಲ್ಲ ಆಯಿತು. ಫ್ರೆಶಪ್ ಆಗಿ ಬಂದೆ. ಟಿಫನ್ ಮಾಡಬೇಕು. ಟಿಫನ್ ನಮ್ಮ ಮನೇಲಿ ದೋಸೆ ಮಾಡಿದಾರಂತೆ. ಟ್ಯೂಸ್ಡೇಸ್ ಎಲ್ಲ ಹಾಗೆ ರೈಸ್ ಐಟಮ್ ಏನೂ ಮಾಡಲ್ಲ. ಒಂದು ದೋಸೆ, ಇಡ್ಲಿ, ಪಡ್ಡು, ಈ 3ರಲ್ಲಿ ಒಂದೇ ಮಾಡೋದು ನಮ್ಮ ಮನೇಲಿ. ಇವತ್ತು ದೋಸೆ ಮಾಡಿದ್ದಾರೆ. ಸೊ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ಟಿಫನ್ ಮಾಡಬೇಕೀಗ. ಟಿಫನ್ ಮಾಡಿ ಬಿಸಿಲು ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಗೊತ್ತಾ. ಒಂದು ಸ್ವಲ್ಪ ಮಧ್ಯಕ್ಕೆ ಚಳಿಗೆ ಬೀಳೋಕ್ಕೆ ಸ್ಟಾರ್ಟ್ ಆಗಿತ್ತು. ಇವಾಗ ಮತ್ತೆ ಜಾಸ್ತಿ ಆಗ್ತಾಯಿದೆ ಸ್ವಲ್ಪ. ಯಾಕೋ ಬೆಳಿಗ್ಗೆ ಅಂತೂ ಎತ್ತಿರ್ತೀನಲ್ಲ 7-7:30 ಫುಲ್ಲು ಶಾರ್ಪ್ ಇರುತ್ತೆ ಬಿಸಿಲು. ಈಗ ಒಂದು 12 ಹಂಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಏನೋ ಒಂದೊಂಥರ ಆಗ್ತಾ ಇದೆ ವೆದರ್. ಸೊ ಟಿಫನ್ ಮಾಡಬೇಕು. ಟಿಫನ್ ಮಾಡೋಣ ಬನ್ನಿ ಗೈಸ್. ಟಿಫನ್ ದೋಸೆ, ಚಟ್ನಿ ಆ್ಯಂಡ್ ಇದು ಪಲ್ಯ. ಸೊ ಗೈಸ್ ಇವಾಗ ಟಿಫನ್ ಎಲ್ಲ ಆಗಲೇ ಆಯಿತು. ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಬಂದೆ. ಇವಾಗ ಒಂದು ಸ್ವಲ್ಪ ಆಯಿಲ್ ಮಸಾಜ್ ಮಾಡೋಣ ಅಂತ. ಯಾಕಂದರೆ ಹೇರ್ಗೆ ಆಯಿಲೇ ಹಾಕಿಲ್ಲ. ಆ್ಯಂಡ್ ಇವತ್ತು ತಲೆ ಸ್ನಾನ ಮಾಡೋಕ್ಕೋಗಲ್ಲ, ನಾಳೆ ಮಾಡ್ತೀನಿ. ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಇವಾಗ. ಅಂದರೆ ಇದು ಮನೇಲಿ ಮಾಡಿರೋ ಅಂಥ ಆಯಿಲು. ಏನಂದರೆ ಅದು ನಮ್ಮ ಚಿಕ್ಕಮ್ಮ ಮಾಡಿ ಕೊಟ್ಟು ಕಳಿಸಿದ್ದು. ಆಮ್ಲ ಮತ್ತು ಕರಿಬೇವು ಸೊಪ್ಪು ಮತ್ತು ಇನ್ನೂ ಏನೇನೋ ಹಾಕಿದ್ದಾರೆ ಅವ್ರು, ಮೆಂತ್ಯ ಎಲ್ಲ. ಸೊ ಅದನ್ನೆಲ್ಲ ಹಾಕಿ ಮಾಡಿಕೊಟ್ಟಿದ್ರು. ಸೊ ಹೇರ್ ಫಾಲ್ ಕೂಡ ಸಿಕ್ಕಾಪಟ್ಟೆ ಆಗ್ತಾಯಿದೆ. ನಾನು ಇವಾಗ ಅದನ್ನೇ ಯೂಸ್ ಮಾಡ್ತಿರೋದು. ನಾರ್ಮಲ್ ಆಯಿಲ್ನ ಯೂಸ್ ಮಾಡ್ತಿಲ್ಲ ನಾನು. ಅದನ್ನೇ ಮಾಡೋಣ ಅಂತ ಅದನ್ನೇ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಆದರೂ ಹೇರ್ ಫಾಲ್ ನಿಂತರೆ ಸಾಕಾಗಿದೆ ನನಗೆ. ಕೂದಲು ಬೆಳಲಿಲ್ಲ ಅಂದರೂ ಪರವಾಗಿಲ್ಲ, ಇರೋ ಕೂದಲೆಲ್ಲ ಹೋಗ್ತಾ ಇದ್ದಾವೆ. ಏನಕ್ಕೆ ಹೀಗಾಗ್ತಾಯಿದೆಯೋ ನಂಗೆ ಅನ್ಸೋ ಪ್ರಕಾರ ನಾವು ಇದು ಯೂಸ್ ಮಾಡ್ತೀವಲ್ವ, ಗೀಝರೆಲ್ಲ. ಸೊ ಗೀಝರಿಂದ ನೀರು ತುಂಬಾ ಎಲೆಕ್ಟ್ರಿಕ್ ಹೀಟ್ ಅಲ್ವಾ, ಹೀಟಾಗಿ ಬರ್ತಾಯಿದೆ. ಅದಕ್ಕೋಸ್ಕರ ಅಂತ ಅನಿಸುತ್ತೆ. ಬಟ್ ಬೇರೆ ನಾರ್ಮಲ್ ನೀರು ಬೇರೆ ಕಡೆ ಕಾಯಿಸ್ಕೊಂಡ್ರೂ ಕೂದಲು ಉದುರ್ತಾ ಇದೆ. ಏನೋ ಕತೆ ಗೊತ್ತಿಲ್ಲ. ಆದರೆ ಕೂದಲಂತೂ ಸಿಕ್ಕಾಬಳೆ ಹೇರ್ ಫಾಲ್ ಆಗ್ತಾಯಿದೆ. ಫುಲ್ ಮೆಸ್ಸಿ ಆಗ್ಬಿಟ್ಟಿದ್ದೀನಿ ನಾನು ಇವತ್ತು. ಹೋಗ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಬರ್ಬೇಕು. ತಲೆ ಸ್ನಾನ ಮಾಡೋ ತನಕ ಹಾಗೆ ಗೈಸೋದು. ತಲೆ ಸ್ನಾನ ಮಾಡಿದಾಗ ಫುಲ್ ಫ್ರೆಶ್ ಆಗಿರ್ತೀನಿ. ತಲೆ ಸ್ನಾನ ಮಾಡಿಲ್ಲ ಅಂದರೆ ಹೀಗೆ. ಬಟ್ ಡೈಲಿ ತಲೆ ಸ್ನಾನ ಮಾಡ್ಕೊಂಡು ಕೂತ್ಕೊಂಡೆ ನನಗೆ ಈಗ ಜಾಸ್ತಿ ಕೂದಲು ಉದುರ್ತಾ ಇರೋದು. ಅಮ್ಮ ಅಂತೂ ಅದೇ ಬೈತಾರೆ, ಕಾಲೇಜ್ಗೆಲ್ಲ ಕುದ್ದು ಬಿಟ್ಕೊಂಡು ಹೋಗ್ತೀಯಾ ಅಂತ. ಏನು ಮಾಡೋದು. ಸೊ ಇವಾಗ ಆಯಿಲ್ ಹಾಕಿ ಹೋಗ್ಬಿಡ್ತೀನಿ ಸ್ನಾನಕ್ಕೆ. ನನಗೆ ಬೇರೆ ಇಲ್ಲಿ ಕಾಣುತ್ತೋ ಇಲ್ಲವೋ ಗೊತ್ತಿಲ್ಲ ಕ್ಯಾಮ್ರಾಗೆ, ಇಲ್ಲೆಲ್ಲ ರ್ಯಾಷಸ್ ಆಗ್ತಾ ಇದೆ. ಇಷ್ಟು ದಪ್ಪ ಗುಳ್ಳೆ ಆಗಿ ಫುಲ್ ಹಿಚ್ಚಿಂಗ್ ಆಗುತ್ತೆ, ರ್ಯಾಷಸ್ ಆಗ್ತಾಯಿದೆ. ಸ್ವಲ್ಪ ಸ್ನಾನ ಮಾಡಿ ಬಂದು ಹೋಗಿ ಮೆಡಿಸನ್ ತೊಗೊಂಡ್ಬರ್ತೀನಿ. ಅದಕ್ಕೆ ನೋಡಿ ಕೂದಲು ಹಾಗೆ ಉದುರುತ್ತೆ. ಕೂದಲು ಉದುರೋದು ನೋಡಿನೇ ಅರ್ಧ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ.
ಏನಕ್ಕಪ್ಪ ಹೀಗೆ ಅಂತ. ಇಷ್ಟು ಕೂದಲು ಉದುರುತ್ತೆ ಗೊತ್ತಾಗ, ಸ್ವಲ್ಪ ಸ್ವಲ್ಪ ಉದುರಿದ್ರೆ ಏನು ಅನಿಸಲ್ಲ, ಮುಟ್ಟಿದಾಗ ಒಂದ್ಸತಿ ಕೂದಲು ಉದುರ್ತಾನೇ ಇರುತ್ತೆ, ಅದೇ ಬೇಜಾರು. ಒಂದ್ಸತಿ ಉದುರ್ಬಿಟ್ಟು ಸುಮ್ಮನೆ ಆಗಲ್ಲ ಅಟ್ಲೀಸ್ಟ್. ಸೊ ಸಾಕು, ಇಷ್ಟು ಹಾಕಿದ್ದೀನಿ. ಬೇಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬರುವ. ಇವತ್ತೇನು ತಲೆ ಸ್ನಾನ ಮಾಡಲ್ಲ, ನಾಳೆ ಮಾಡ್ತೀನಿ. ಒಂದಿನ ಇರಲಿ ಫುಲ್ ಕೂದಲು ನೋಡಿ. ಲೆಂತ್ ಇದೆ, ನಂಗೆ ಲೆಂತ್ ಸಾಕು, ನಂಗೆ ಲೆಂತ್ದು ಏನೂ ತೊಂದರೆನೇ ಇಲ್ಲ. ಇಷ್ಟೇ ಇರಲಿ, ಏನೂ ಜಾಸ್ತಿ ಆಗಿ ನನಗೇನು ಅಷ್ಟು ಬೇಡ. ಬಟ್ ಒಂದು ಸ್ವಲ್ಪ ದಪ್ಪ ಆದರೂ ಹಾಕ್ಬೇಕು. ಇಲ್ಲ ಇಷ್ಟೇ ಆದರೂ ಇರಬೇಕು. ಈಗ ನೋಡಿ, ಇಷ್ಟು ಸತಿ ತೆಗ್ದು ಹಾಕ್ಬೇಕು ಮತ್ತೆ ಬರುತ್ತೆ. ಇದೇ ಹಿಂಸೆ ಆಗೋದು. ಏನಾದರೂ ಟಿಪ್ಸ್ ಇದ್ರೆ ಹೇಳಿ ಗೈಸ್. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಕಡೆಯಿಂದನೂ ಮಾಡಿ ಸಾಕಾಯಿತು. ಈ ಆಯಿಲ್ ಕೂಡ ಯೂಸ್ ಮಾಡ್ತೀನಿ, ಇದು ಒಳ್ಳೆ ಆಯಿಲ್. ಅದು ಯೂಸ್ ಮಾಡಿದ್ರೂ ಕೂಡ ಏನು ಕಡಿಮೆ ಆಗ್ತಾಯಿಲ್ಲ. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಿ, ನಾನು ಆ್ಯಕ್ಚುಲಿ ಫೇಸ್ ಮಾಸ್ಕ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ, ನಾಳೆ ಹಾಕೋತೀನಿ. ಹೆಂಗೂ ನಾಳೆ ತಲೆ ಸ್ನಾನ ಮಾಡಬೇಕು. ಫೇಸ್ ಮಾಸ್ಕ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೋತೀನಿ. ಸೊ ಆಯಿತು, ಹೋಗಿ ಫ್ರೆಶ್ ಅಪ್ ಆಗಿ ಬರುವೆ. ಸೊ ನೋಡಿ, ಏನು ಬಿಸಿಲಪ್ಪ. ನಮ್ಮ ಮನೆ ಹತ್ರ ಬೇರೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಗೈಸ್, ಇಲ್ಲಿ ನೋಡಿ. ಸೊ ಫುಲ್ ಸೌಂಡ್ ಆಗ್ತಾ ಇರುತ್ತೆ. ಈಗ ಒಂದು ಸ್ವಲ್ಪ ಸೈಲೆಂಟ್ ಇತ್ತು. ಅಪ್ಪ ಈ ಬಿಸಿಲಲ್ಲಿ ಹೆಂಗೆ ಹೋಗ್ಬೇಕು, ಫುಲ್ಲಿದೆ ಬಿಸಿಲು. ಬನ್ನಿ ಬೇಗ ಬೇಗ ಹೋಗಿ ಬರ್ತೀನಿ. ಅದು ನನಗೆ ಹಿಚ್ಚಿಂಗ್ ಆಗ್ತಾಯಿಲ್ಲ, ನಂಗೆ ತಡೆಯೋಕ್ಕೂ ಆಗ್ತಾಯಿಲ್ಲ ಜಾಸ್ತಿ. ಸೊ ತೊಗೊಂಡೇ ಬಂದ್ಬಿಡೋಣ ಅಂತ ನಮ್ಮ ಅಜ್ಜಿ ಒಣಗಿದ್ದಾರೆ. ಡೋರ್ ಹಾಕೊಳಕ್ಕೂ ಬರ್ತಾಯಿಲ್ಲ ನಮ್ಮ ಅಜ್ಜಿ, ಅಲ್ಲೇ ಕುತ್ಕೊಂಡಿದ್ದಾರೆ. ಸೊ ಹೋಗಿ ಸ್ವಲ್ಪ ಬೇಗ ಬೇಗ ತೊಗೊಂಡು ಬರ್ತೀನಿ. ಸೌಂಡ್ ಕೇಳಿಸಲ್ಲ. ಬಂದಾಗ ಎಷ್ಟು ಮನೆಗೆ ಇವಾಗ ಏನು ತಿಂದಿದ್ಯಾ ಹೊರಗಡೆ ತಿಂದ ಅಂದರು. ನಾನ್ ವೆಜ್ ತಿಂದಿದ್ದೀನಿ ಅಂತ ಅಂದೆ. ಟ್ಯಾಬ್ಲೆಟ್ಸ್ ಕೊಟ್ಟರು, ಮತ್ತು ಒಂದು ಪಪ್ಪಾಯ ತೊಗೊಬಂದೆ. ಪಪ್ಪಾಯ ನಾನು ಫಸ್ಟ್ ಪಪ್ಪಾಯನೇ ತಿಂತಿರಲಿಲ್ಲ, ಇವತ್ತು ನಂಗೆ ತುಂಬ ಇಷ್ಟ ಆಗುತ್ತೆ ಪಪ್ಪಾಯ ತಿನ್ನಬೇಕು ಅಂದರೆ. ಸೊ ಸ್ವಲ್ಪ ಕಾಯಿರೋದೇ ತೊಗೊಂಡಿದ್ದೀನಿ. ಇವತ್ತೇನಾಗಲ್ಲ, ನಾಳೆ ಇಲ್ಲ ನಾಳಿದ್ದು ಹಾಗಾಗುತ್ತೆ. ಈಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಒಂದು ಊಟ ಮಾಡಿ ತಗೋಬೇಕು. ಗಾಳಿ ನೋಡಿ, ಇವಾಗ ಗಾಳಿ ಬಿಡ್ತು. ಒಂಥರ ವೆದರ್ ಇದು, ತಿಕ್ಲು ವೆದರು. ಬಿಸಿಲಿತ್ತು, ಹಾಗೆ ಗಾಳಿ ಬಿಟ್ಟಿದೆ. ಇವಾಗ ಕವರ್ ಆರೇ ಬಂತು. ಏನು ಗೈಸಿತು ಅಬ್ಬ. ಇವಾಗ ಏನು ಮಾಡೋದು, ಒಳಗಡೆ ಇಡ್ತೀನಿ. ಗೈಸ್, ನೀರ್ಲಹಣ್ಣು ತಿಂತಾ ಇದ್ದೆ, ಇವಾಗ ನೆನಪಾಯಿತು. ನಿಮ್ಗೆ ಇಷ್ಟನಾ ನೀರ್ಲಹಣ್ಣು? ನನಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ವೆರಿ ಗುಡ್ ಅಂತಾರೆ ಹೆಲ್ತ್ ಕೂಡ. ವರ್ಷಕ್ಕೆ ಒಂದು 5 ಆದರೂ ತಿನ್ನಬೇಕು ಅಂತ ಹೇಳ್ತಾರೆ. ನಾನಂತೂ ನೀರ್ಲಹಣ್ಣು ಬಂದಾಗಿಂದನೂ ನೀರ್ಲಹಣ್ಣನ್ನ ತಿಂತಾನೇ ಇದ್ದೀನಿ. ನನಗೆ ಇಷ್ಟ ಆಗುತ್ತೆ ಕೂಡ ನೀರ್ಲಹಣ್ಣು ತಿನ್ನೋಕ್ಕೆ. ಆ್ಯಂಡ್ ತುಂಬ ಒಳ್ಳೆಯದು, ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಾರೆ ಇದರಿಂದ. ಸೊ ನೀರ್ಲಹಣ್ಣು ತಿನ್ನಿ ಎಲ್ಲರೂ. ಇಷ್ಟ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 4-5 ಆದರೂ ತಿನ್ನಿ ವರ್ಷಕ್ಕೆ, ತುಂಬಾ ಒಳ್ಳೆಯದು. ಸ್ಟಾರ್ಟಿಂಗಲ್ಲಿ ಅಂದರೆ ಜೂನ್ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, 300-400 ಇರುತ್ತೆ ಪರ್ kg. ಬಟ್ ಇವಾಗೆಲ್ಲ ಸ್ವಲ್ಪ ಪ್ರೈಸ್ ಡ್ರಾಪ್ ಆಗಿದೆ. ನಮ್ಮ ಮನೆ ಹತ್ರ ಆಲ್ಮೋಸ್ಟ್ 150ಗೆಲ್ಲ ಪರ್ kg ಸಿಗ್ತಾಯಿದೆ. ನಮ್ಮ ಮನೇಲಂತೂ ನೀರ್ಲಹಣ್ಣು ಕಂಡ್ರೆ ಯಾರಾದರೂ ಒಬ್ಬರು ತೊಗೊಂಡು ಬಂದುಬಿಟ್ಟಿರ್ತಾರೆ ನೀರ್ಲಹಣ್ಣನ್ನ. ತುಂಬ ಇಷ್ಟಪಟ್ಟು ತಿಂತೀವಿ, ನಮ್ಮ ಮನೇಲಿ ಎಲ್ಲರೂ ತಿಂತೀವಿ. ಆ್ಯಂಡ್ ಇದರ ಬೀಜಗಳು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಇವಾಗ ಸೀಸನಲ್ಲಿ ಮಾತ್ರ ಈ ಹಣ್ಣು ಸಿಗೋದು, ಮತ್ತು ಸೀಸನ್ ಆದಮೇಲೆ ಹಣ್ಣು ಸಿಗೋಲ್ಲ ಅಲ್ವಾ. ಸೊ ಈ ಬೀಜಗಳನ್ನೆಲ್ಲ ಸ್ಟೋರ್ ಮಾಡಿ ಅದನ್ನ ಒಂದು ಸ್ವಲ್ಪ ಒಣಗಿಸಿ ಕುಟ್ಟಿ ಪುಡಿ ಮಾಡಿಕೊಂಡು ಬೆಳಿಗ್ಗೆ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೇದಂತಾರೆ. ನಮ್ಮ ಮನೇಲಿ ಎತ್ತಿಡ್ತಿದ್ದಾರೆ ಕೂಡ ಬೀಜಗಳನ್ನೆಲ್ಲ. ಮೇನ್ಲಿ ಸ್ವಲ್ಪ ಓಲ್ಡ್ ಏಜ್ ಅವ್ರಿಗೆ, ಶುಗರ್ ಪೇಷಂಟ್ಸ್ಗೆ, ಅಥವಾ ನಾರ್ಮಲಾಗಂತೂ ಎಲ್ರಿಗೂ ಒಳ್ಳೆಯದು, ಬಟ್ ಇವ್ರಿಗಂತೂ ಇನ್ನೂ ಒಳ್ಳೆಯದು. ಯಾಕಂದರೆ ಈ ಹಣ್ಣಲ್ಲಿ ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಇಡೀ ವರ್ಷ ನಮಗೆ ಸಿಗಲ್ಲ ಅಲ್ವಾ ಇದು. ಸೊ ಇದು ಹಣ್ಣು ಇಲ್ಲದೆ ಇರುವಾಗ ಅದನ್ನು ಕುಡಿದ್ರೆ ಕೂಡ ಒಳ್ಳೆಯದು ಅಂತ. ಸೊ ನೀರ್ಲಹಣ್ಣು ತಿನ್ನಿ ಎಲ್ಲರೂ. 3 ಗಂಟೆ ಆಗಕ್ಕೆ ಬಂದಿದೆ, ಮ್ಯಾಗಿ ಮಾಡ್ತೀನಿ. ಇಲ್ಲ ನೀನೇ ತಿಂತೀಯೇನು ಮ್ಯಾಗಿ ಮಾಡಲ ನಿಂಗೂ? ಹಾಂ
ನಮ್ಮ ಅಜ್ಜಿ ಕೇಳಿಸ್ಕೊತಾನೆ ನಮ್ಮ ಅಜ್ಜಿ ಇದು ತಿಂತಾರಂತೆ. ಸೊ ಇವಾಗ ಎರಡು ಪ್ಯಾಕೆಟ್ ಮಾಡ್ತೀನಿ. ಐಸ್ ಮ್ಯಾಗಿ ರೆಡಿ. ಸೊ ಗಮ್ ಅಂತ ಟೇಸ್ಟ್ ನೋಡಿದೆ ಅಲ್ಲೇ ಚೆನ್ನಾಗಾಗಿದೆ. ಆ್ಯಂಡ್ ಮ್ಯಾಗಿ ಮಾಡುವಾಗ ನಾನೇನು ಮಾಡ್ತೀನಿ ಅಂದರೆ ಯಾವಾಗಲೂ ಅಷ್ಟೇ ಈಗ ನಾರ್ಮಲಾಗಿ ನಾವು ಮ್ಯಾಗಿ ಹಾಕಿ ಆಮೇಲೆ ಅದರದ್ದು ಪೌಡರ್ ಅದು ಮಸಾಲೆ ಏನಿದೆ ಮಸಾಲ ಹಾಕ್ತೀವಲ್ಲ ಒಂಚೂರೇ ಚೂರು ಉಪ್ಪು ಖಾರ ಕೂಡ ಹಾಕ್ತೀನಿ, ಯಾಕಂದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನೀವು ಟ್ರೈ ಮಾಡ್ಬೋದು. ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ ತುಂಬಾ ಚೆನ್ನಾಗಾಗುತ್ತೆ. ಏನಂದರೆ ಮ್ಯಾಗಿ ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆ್ಯಂಡ್ ಒನ್ಸ್ ಇನ್ ಅ ವೈಲ್ ತಿನ್ನೋಕ್ಕೆ ಏನು ತೊಂದರೆ ಇಲ್ಲ ಅಂತ. ನಾನು ಮೊದಲು ತುಂಬ ತಿಂತಾಯಿದ್ದೆ, ಬಟ್ ಇವಾಗ ಕಡಿಮೆ ಮಾಡಿದ್ದೀನಿ. ತುಂಬ ರೇರಾಗಿ ತಿಂತಿದ್ದೀನಿ, ಮಂತ್ಲಿ ಒನ್ಸ್ ಆ ಥರ ತಿಂತಿದ್ದೀನಿ ಅಷ್ಟೇ. ಇದು ತಿಂದು ತುಂಬಾ ದಿನಗಳಾಗೋಗಿತ್ತು. ನಾನು ಇವತ್ತು ತಿಂತಾಯಿದ್ದೀನಿ. ನಮ್ಮ ಅಜ್ಜಿನೂ ಯಾಕೋ ತಿಂತೀನಿ ಅಂದರು. ಸೊ ಇಬ್ಬರು ಮಾಡಿಕೊಂಡು ತಿಂತಾಯಿದ್ದೀವಿ ಅಷ್ಟೇ.